ಹಲೋ ಫ್ರೆಂಡ್ಸ್, ನಮಸ್ಕಾರ. ಹೇಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ. ನೀವು ಹೇಗಿದ್ದೀರಾ? ನೀವು ಚೆನ್ನಾಗಿದ್ದೀರಿ ಅಂತ ತಿಳ್ಕೊಂಡಿದ್ದೀನಿ. ಈ ದಿನ ನಾನು ಕ್ಯಾರೆಟ್ ರೊಟ್ಟಿಯನ್ನು ಮಾಡ್ತಾ ಇದ್ದೀನಿ. ನೋಡೋದಕ್ಕೆ ತುಂಬಾ ಚೆನ್ನಾಗಿದೆ ಅಲ್ಲ, ಬ್ಯೂಟಿಫುಲ್ ಆಗಿದೆ. ನೋಡೋದಕ್ಕೆ ಒಬ್ಬಟ್ಟು ತರಹನೇ ಕಾಣಿಸ್ತಾ ಇದೆ. ಒಬ್ಬಟ್ಟು ಮಾಡಿದ್ದೀನೇನೋ ಅಂತ ಅನ್ನಿಸ್ತಾ ಇದೆ. ಇವಾಗ ವೆಲ್ಕಮ್ ಟು ಇಂದುಮತಿ ಕುಕಿಂಗ್ ಚಾನಲ್ಗೆ ಸ್ವಾಗತ, ಸುಸ್ವಾಗತ. ಕ್ಯಾರೆಟ್ ರೊಟ್ಟಿಗೆ ಏನೇನು ಹಾಕಬೇಕು, ಅದಕ್ಕೆ ಹೇಗೆ ಮಾಡಿದ್ದೀನಿ ಅಂತ ತೋರಿಸ್ತೀನಿ. ನೋಡ್ಕೊಂಡು ಬರೋಣ ಬನ್ನಿ ಫ್ರೆಂಡ್ಸ್. ಮೊದಲಿಗೆ ಮಿಕ್ಸಿ ಜಾರ್ ತಗೊಳ್ಳೋಣ. ಮಿಕ್ಸಿ ಜಾರ್ನೊಳಗೆ ಒಂದು ಅರ್ಧ ಇಂಚಿನಷ್ಟು ಶುಂಠಿಯನ್ನು ಸಣ್ಣದಾಗಿ ಹೆಚ್ಚಿ ಇಟ್ಕೊಂಡಿದ್ದೆ, ಅದು ಹಾಕಿದ್ದೀನಿ. ಮತ್ತು ಹಸಿಮೆಣ್ಸಿನ್ಕಾಯಿ 4, ನಿಮಗೆ ಖಾರಕ್ಕೆ ತಕ್ಕಾಗೆ ನೀವು ಹಸಿಮೆಣ್ಸಿನ್ಕಾಯಿ ಹಾಕೋಬೋದು. ಜೀರಿಗೆ 1 ಟೀ ಸ್ಪೂನ್ನಷ್ಟು ಹಾಕಿದ್ದೀನಿ. ಒಂದು ಅರ್ಧ ಕೆಜಿಗೆ ಸ್ವಲ್ಪ ಕಡಿಮೆ ಕ್ಯಾರೆಟು ಸಣ್ಣದಾಗಿ ಹೆಚ್ಚಿ ಇಟ್ಕೊಂಡಿದ್ದೆ, ಅದನ್ನು ಹಾಕ್ತಾಯಿದ್ದೀನಿ. 1 ಕಪ್ನಷ್ಟು ಅಕ್ಕಿ ಹಿಟ್ಟು ಹಾಕ್ಬಿಟ್ಟು ಮಿಕ್ಸಿ ಜಾರ್ನೊಳಗೆ ಹಾಕಿ ಇಟ್ಟಿದ್ನಲ್ಲ, ಆ ರುಬ್ಬಿರುವಂತಹ ಕ್ಯಾರೆಟನ್ನು ಇದರೊಳಗೆ ಹಾಕ್ತಾಯಿದ್ದೀನಿ. ಕ್ಯಾರೆಟನ್ನು ಇದರೊಳಗೆ ರುಬ್ಬಿರುವಂಥ ಕ್ಯಾರೆಟ್ ಹಾಕಿದ್ದಾದಮೇಲೆ ಇದಕ್ಕೆ ಹಸಿ ಕೊಬ್ಬರಿ ಒಂದು ಸ್ವಲ್ಪ ಹಾಕ್ತಾಯಿದ್ದೀನಿ. ಹಸಿ ಕೊಬ್ಬರಿ ಸ್ವಲ್ಪ ಹಾಕಿಬಿಟ್ಟು ನಂತರ ಸಣ್ಣದಾಗಿ ಹೆಚ್ಚಿ ಇಟ್ಕೊಂಡಿರುವಂತಹ ಕೊತ್ತಂಬರಿ ಸೊಪ್ಪನ್ನು ಕೂಡ ಹಾಕ್ತಾಯಿದ್ದೀನಿ. ಸಣ್ಣ ಕೊತ್ತಂಬರಿ ಸೊಪ್ಪನ್ನು ಹಾಕಿಬಿಟ್ಟು ಕಡಲೆಬೇಳೆ 1-2 ಟೀ ಸ್ಪೂನಷ್ಟು ನೆನೆಸಿ ಇಟ್ಕೊಂಡಿದ್ದೆ, ಅದನ್ನು ಕೂಡ ಹಾಕಿದ್ದೀನಿ. ಮತ್ತು ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕೋಣ. ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿಬಿಟ್ಟು ಎಲ್ಲವನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಬಿಡೋಣ. ಇವಾಗ ಮಿಕ್ಸ್ ಮಾಡ್ಕೊಂಡಿದ್ದಾದಮೇಲೆ ಅದಕ್ಕೆ ಸ್ವಲ್ಪ ಮಿಕ್ಸಿ ಜಾರ್ ತೊಳೆದಿರೋ ನೀರು ಇಡಿಸುತ್ತಲ್ವ, ಅದಕ್ಕೆ ನೀರನ್ನು ಹಾಕ್ತೀನಿ. ನೀರನ್ನು ಹಾಕಿಬಿಟ್ಟು ನಂತರ ಮಾಮೂಲಿ ನೀರು ತಗೊಂಡು ಅದಕ್ಕೆ ಎಷ್ಟು ಬೇಕೋ ಅಷ್ಟು ಕಲಸಿ ಇಟ್ಕೊಳ್ಳೋಣ. ಇವಾಗ ನಾವು ರೊಟ್ಟಿ ತಟ್ಟೋದಕ್ಕೆ ಹೇಗೆ ರೊಟ್ಟಿ ತಟ್ಟು ಹದವಾಗಿ ಹಿಟ್ಟು ಕಲಸಿ ಇಟ್ಕೊಂಡಿದ್ದೀನಿ. ನಂತರ ಒಲೆ ಮೇಲೆ ಹೆಂಚಿಟ್ಬಿಟ್ಟು ಅದಕ್ಕೆ ಒಂದು ಎಣ್ಣೆಯನ್ನು ಸ್ವಲ್ಪ ಹಾಕ್ಬಿಟ್ಟು ಸವರ್ಬಿಟ್ಟು ಒಂದು ರೊಟ್ಟಿಗೆ ಎಷ್ಟು ಬೇಕೋ ಅಷ್ಟು ಮಾತ್ರ ತಗೊಂಡು ಅದರ ಮೇಲೆ ತಟ್ತಾ ಇದ್ದೀನಿ. ತಟ್ಟುವಾಗ ನಾವು ತೆಳ್ಳಗೆ ತಟ್ಟಿದ್ರೆ ಗರಿಗರಿಯಾಗಿ ಬರುತ್ತೆ. ನಿಮಗೆ ಮೆತ್ತಗೆ ಬೇಕು ಅಂದರೆ ಮಾಮೂಲಿ ದಪ್ಪಕ್ಕೆ ತೊಟ್ಕೊಳ್ಳಿ. ಇವಾಗ ನೋಡಿ ತಟ್ಟಿರೋದು ಆಗಿದೆ. ಇವಾಗ ಒಲೆ ಹತ್ತಿಸ್ಬಿಟ್ಟು ಅದನ್ನು ಒಲೆ ಮೇಲೆ ಇಟ್ಬಿಟ್ಟು ನಂತರ ಪ್ಲೇಟನ್ನು ಅದಕ್ಕೆ ಮುಚ್ಚೋಣ. ಅದು ಬೇಯೋವರೆಗೂ ಸ್ವಲ್ಪ ವೆಯ್ಟ್ ಮಾಡಬೇಕಾಗುತ್ತೆ. ಇವಾಗ ಆವಾಗವಾಗ ತಿರುಗಿಸ್ಕೋಬೇಕಾಗುತ್ತೆ. ನಂದು ರೊಟ್ಟಿ ಹೆಂಚು ತುಂಬ ದೊಡ್ಡದಾಗಿರೋದ್ರಿಂದ ಸುತ್ತಲೂ ಸ್ವಲ್ಪ ಬೇಯೋದಿಲ್ಲ. ಅದಕ್ಕೆ ಮುಚ್ಚಳ ತೆಗೆದುಬಿಟ್ಟು ಆವಾಗವಾಗ ತಿರುಗಿಸಿ ನಾವು ನೋಡಿ ಈ ಕಡೆ ಬೆಂದಿಲ್ವಲ್ಲ, ಅದನ್ನು ತಿರುಗಿಸಿಟ್ರೆ ಈ ಕಡೆನೂ ಬೇಯುತ್ತೆ. ಇವಾಗ ಬೆಂದಿರೋದು ಆಗಿದೆ, ತೆಗೆದಿದ್ದೀನಿ. ನೋಡಿ ಕಲರ್ಫುಲ್ಲಾಗಿ ಹೇಗೆ ಕಾಣಿಸ್ತಾ ಇದೆ ಅಲ್ವಾ? ನೋಡಿದ್ರೆ ತುಂಬಾ ತಿನ್ನಬೇಕು ಅಂತ ಅನ್ನಿಸ್ತಾ ಇದೆ. ಈ ವಿಡಿಯೋ ನಿಮಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಈ ನನ್ನ ಚಾನಲ್ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಅವರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಕ್ಯಾರೆಟ್ ರೊಟ್ಟಿ, ಬಿಸಿ ಬಿಸಿಯಾದ ರುಚಿಕರವಾದ ಕ್ಯಾರೆಟ್ ರೊಟ್ಟಿ ರೆಡಿ. ಈ ವಿಡಿಯೋ ನೋಡಿದ್ದಕ್ಕಾಗಿ ತುಂಬ ಧನ್ಯವಾದಗಳು. ನೀವು ಒಮ್ಮೆ ಮಾಡಿ ಯಾವ ರೀತಿ ಇದೆ ಅಂತ ಅಂದ್ಬಿಟ್ಟು ನನಗೆ ಕಮೆಂಟ್ ಮಾಡಿ ತಿಳಿಸಿ. ಈ ವಿಡಿಯೋ ನೋಡಿದ್ದಕ್ಕಾಗಿ ತುಂಬ ಧನ್ಯವಾದಗಳು.